ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೆ ಇವತ್ತು ಪರೀಕ್ಷೆ. ರಾಜ್ಯದ 800ಕ್ಕೂ ಹೆಚ್ಚು ಕೇಂದ್ರಗಳಲ್ಲಿ ಲಿಖಿತ ಪರೀಕ್ಷೆ. ಬೆಳಿಗ್ಗೆ 10:30ರಿಂದ 12 ಗಂಟೆವರೆಗೆ ನಡೆಯುತ್ತೆ ಎಕ್ಸಾಮ್. 3991 ಹುದ್ದೆ ಭರ್ತಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ನಡೆಸ್ತಾ ಇರುವಂತಹ ಲಿಖಿತ ಪರೀಕ್ಷೆ. ರಾಜ್ಯಾದ್ಯಂತ 4.54 ಲಕ್ಷ ಅರ್ಜಿ ಸಲ್ಲಿಸಿರುವ ಅಭ್ಯರ್ಥಿಗಳು ಪರೀಕ್ಷೆ ಮುಗಿದ ಅರ್ಧ ಗಂಟೆ ಒಳಗಡೆ OMR ಶೀಟ್ ಅಪ್ಲೋಡ್ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿಗೋಸ್ಕರ ಇವತ್ತು ಲಿಖಿತ ಪರೀಕ್ಷೆ. ಪರೀಕ್ಷೆ ಮುಗಿದ ಅರ್ಧ ಗಂಟೆ ಒಳಗಡೆ ವೆಬ್ಸೈಟ್ಗೆ ಅಪ್ಲೋಡ್ ಆಗುತ್ತೆ. KEA ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ. ನೋಂದಣಿ ಸಂಖ್ಯೆ ಸೇರಿದಂತೆ ಪ್ರತಿ ಮಾಹಿತಿಯೂ ಎಲ್ಲರಿಗೂ ಸಿಗುತ್ತೆ. ವಿಶೇಷವಾಗಿ ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲ ಅಂತ ಖಾಲಿ ಬಿಡುವಂತಿಲ್ಲ. ಉತ್ತರ ಗೊತ್ತಿಲ್ಲದೆ ಇದ್ದರೆ 5ನೇ ಕಾಲಮ್ ಇರುತ್ತೆ, ಅದನ್ನು ಕಡ್ಡಾಯವಾಗಿ ಫಿಲ್ ಮಾಡಬೇಕು. OMR ಶೀಟ್ನಲ್ಲಿ ಉತ್ತರ ಖಾಲಿ ಬಿಟ್ಟರೆ 4 ಅಂಕ ಕಡಿತ ಆಗುತ್ತೆ. ಈಗಾಗಲೇ ಪರೀಕ್ಷಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಪರೀಕ್ಷಾರ್ಥಿಗಳನ್ನು ಪರಿಶೀಲಿಸಿ ಪರೀಕ್ಷಾ ಕೊಠಡಿಯ ಒಳಗಡೆ ಬಿಡಲಾಗ್ತಾ ಇದೆ. ಪರೀಕ್ಷಾ ಕೇಂದ್ರಕ್ಕೆ ಅಧಿಕಾರಿಗಳು ಕೂಡ ಭೇಟಿಯನ್ನು ಕೊಟ್ಟು ಸಿದ್ಧತೆ ಹೇಗಿದೆ, ಮುಂಜಾಗ್ರತೆ ಹೇಗೆ ವಹಿಸಲಾಗಿದೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಇನ್ನು ಪರೀಕ್ಷೆಯ ಪಾರದರ್ಶಕತೆಗೆ ಸರ್ಕಾರ ಒತ್ತನ್ನು ಕೊಡುತ್ತೆ ಅಂತ ಎಕ್ಸ್ ಖಾತೆಯಲ್ಲಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಮಾಡಿದ್ದಾರೆ. ವಸ್ತ್ರ ಸಂಹಿತೆ, ನಿಷೇಧಿತ ವಸ್ತುಗಳ ಬಗ್ಗೆ ಸಚಿವರು ಮಾಹಿತಿ. ವಸ್ತ್ರ ಸಂಹಿತೆಯನ್ನ ಕಡ್ಡಾಯವಾಗಿ ಪಾಲಿಸಬೇಕು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಧಾರ್ಮಿಕ ಉಡುಪು ಧರಿಸುವುದಕ್ಕೆ ಅನುಮತಿ ಇದೆ. ಶಿವದಾರ, ಉಡುದಾರ, ಮಾಂಗಲ್ಯ ಸರಕ್ಕೆ ವಿನಾಯಿತಿ ಇದೆ. ಗೊಂದಲಕ್ಕೆ ಒಳಗಾಗದೆ ಪರೀಕ್ಷಾರ್ಥಿಗಳು ಆತ್ಮವಿಶ್ವಾಸದಿಂದ ಪರೀಕ್ಷೆ ಬರೆಯಿರಿ ಎಂದಿದ್ದಾರೆ. ಹುದ್ದೆಗಳ ನೇಮಕಾತಿ ಪರೀಕ್ಷೆಯನ್ನು ಪಾರದರ್ಶಕವಾಗಿ ನಡೆಸಲು ಪ್ರಶ್ನೆ ಪತ್ರಿಕೆಯು ಪರೀಕ್ಷಾ ಕೇಂದ್ರವನ್ನು ತಲುಪಿದ ನಂತರ ಪ್ರಾಂಶುಪಾಲರ ನೇತೃತ್ವದಲ್ಲಿ ಹಾಗೂ 5 ಅಭ್ಯರ್ಥಿಗಳ ಸಮ್ಮುಖದಲ್ಲಿಯೇ ಸೀಲ್ ತೆಗೆಯುವಂತೆ ಆದೇಶಿಸಲಾಗಿದೆ. ಧಾರ್ಮಿಕ ನಂಬಿಕೆಯನ್ನು ಗೌರವಿಸಲು ಶಿವದಾರ, ಜನಿವಾರ, ಮಾಂಗಲ್ಯ ಸರ ಧರಿಸಲು ಅನುಮತಿ ನೀಡಲಾಗಿದೆ. ಈ ಬಾರಿ OMR ಶೀಟ್ನಲ್ಲಿ 5ನೇ ಆಯ್ಕೆ ನೀಡಲಾಗಿದೆ. ಪ್ರಶ್ನೆಗೆ ಉತ್ತರ ಗೊತ್ತಿಲ್ಲದವರು OMR ಶೀಟ್ ಖಾಲಿ ಬಿಡುವಂತಿಲ್ಲ. ಯಾವುದೇ ಉತ್ತರ ಗುರುತಿಸದೇ ಇದ್ದಲ್ಲಿ ಅಂಕವನ್ನು ಕಡಿತಗೊಳಿಸಲಾಗುತ್ತದೆ. ಪರೀಕ್ಷಾ ಕೊಠಡಿಯಲ್ಲೂ ಹೈ ಡೆಫಿನೇಷನ್ ಕ್ಯಾಮೆರಾ, ಲೈವ್ ವೆಬ್ ಕಾಸ್ಟಿಂಗ್ ನೆಟ್ವರ್ಕ್, ಜಾಮರ್, ಬೆರಳಚ್ಚು ಬಯೋಮೆಟ್ರಿಕ್ ಮತ್ತು ಮುಖದ ಗುರುತು ಪತ್ತೆ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಪರೀಕ್ಷೆಯಲ್ಲಿ ಯಾವುದೇ ರೀತಿಯ ಅಕ್ರಮ ಎಸಗುವುದು ಕಂಡುಬಂದರೆ ಅಂತಹ ಅಭ್ಯರ್ಥಿಗಳನ್ನು ಶಾಶ್ವತವಾಗಿ ಡಿಬಾರ್ ಮಾಡಲಾಗುತ್ತದೆ. ಇನ್ನು ಪರೀಕ್ಷೆಯಲ್ಲಿ ಅಕ್ರಮ ಎಸಗುವವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತಾನೂ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ. ಪಾರದರ್ಶಕ, ನ್ಯಾಯಸಮ್ಮತ ಮತ್ತು ವಿಶ್ವಾಸಾರ್ಹವಾಗಿ ನಡೆಸಲು ಕಾಂಗ್ರೆಸ್ ಸರ್ಕಾರ ಅಗತ್ಯವಿರುವ ಎಲ್ಲ ಕಠಿಣ ಕ್ರಮಗಳನ್ನು ತೆಗೆದುಕೊಂಡಿದೆ. ಯಾವುದೇ ರೀತಿಯ ಅಕ್ರಮ ಅಥವಾ ವಂಚನೆಗೆ ಅವಕಾಶ ಇಲ್ಲ. ಪರೀಕ್ಷೆಯಲ್ಲಿ ಅಕ್ರಮ ಎಸಗಲು ಪ್ರಯತ್ನಿಸುವವರ ವಿರುದ್ಧ ಕಠಿಣ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುತ್ತೆ ಅಂತ ಹೇಳಿದ್ದಾರೆ. ಅಂತಹ ಅಭ್ಯರ್ಥಿಗಳಿಗೆ ಮುಂದೆ ಯಾವುದೇ ಸರ್ಕಾರಿ ನೇಮಕಾತಿಗಳಲ್ಲಿ ಭಾಗವಹಿಸಲು ಅವಕಾಶ ನೀಡದಂತೆ ಶಾಶ್ವತವಾಗಿ ನಿಷೇಧಿಸಲು ಸರ್ಕಾರ ನಿರ್ಧರಿಸಿದೆ. ಪ್ರಾಮಾಣಿಕವಾಗಿ ಸಿದ್ಧತೆ ನಡೆಸಿರುವ ಪ್ರತಿಯೊಬ್ಬ ಅಭ್ಯರ್ಥಿಗೂ ನ್ಯಾಯ ಒದಗಿಸುವುದು ನಮ್ಮ ಬದ್ಧತೆಯಾಗಿದೆ ಅಂತ ಹೇಳಿ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ. ಈ ಕುರಿತು ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿನಯ್ ಇದೀಗ ನೇರ ಸಂಪರ್ಕದಲ್ಲಿದ್ದಾರೆ. ವಿನಯ್, ಎಲ್ಲರೂ ಕೂಡ ಪರೀಕ್ಷಾ ಕೇಂದ್ರದತ್ತ ಆಗಮಿಸ್ತಾ ಇದ್ದಾರೆ. ಸಿದ್ಧತೆಗಳು ಕೂಡ ಅಂತಿಮ ಹಂತಕ್ಕೆ ಬಂದಿವೆ. ಸದ್ಯಕ್ಕೆ ಅಲ್ಲಿ ಸಿಚುವೇಶನ್ ಹೇಗಿದೆ ಅಂತ ಹೇಳಿ ಭದ್ರತೆಯ ದೃಷ್ಟಿಯಿಂದ ಮತ್ತು ಪರೀಕ್ಷಾ ಕೇಂದ್ರದ ಸುತ್ತಮುತ್ತಲಿನ ವಾತಾವರಣದ ಬಗ್ಗೆ ಮಾತನಾಡೋದಾದ್ರೆ. ಮಧುಶ್ರೀ, ಇಂದು ಬೆಂಗಳೂರು ಸೇರಿದಂತೆ ರಾಜ್ಯದಲ್ಲಿ 880ಕ್ಕೂ ಹೆಚ್ಚು ಪರೀಕ್ಷಾ ಕೇಂದ್ರಗಳಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಸಿವಿಲ್ ಪರೀಕ್ಷೆ ನಡೀತಾ ಇದೆ. ಹೀಗಾಗಿ ಸಾಕಷ್ಟು ವಿದ್ಯಾರ್ಥಿಗಳು ರಾಜ್ಯದ ಬಹುತೇಕ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರದತ್ತ ಆಗಮಿಸಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಪರೀಕ್ಷೆಗಳು ಕೂಡ ಆರಂಭ ಆಗುತ್ತೆ. ಹೀಗಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿರುವಂತಹ ಸರ್ಕಾರ ಈ ಬಾರಿ ಪ್ರಮುಖವಾಗಿ ಒಂದಿಷ್ಟು ಪಾರದರ್ಶಕ ದೃಷ್ಟಿಕೋನದಿಂದ ಮತ್ತು ಭದ್ರತಾ ದೃಷ್ಟಿಕೋನದಿಂದ ಪರೀಕ್ಷೆ ನಕಲನ್ನು ತಡೆಗಟ್ಟುವಂಥದ್ದು, ಜೊತೆಗೆ ವಿದ್ಯಾರ್ಥಿಗಳು ನಕಲು ಮಾಡುವಂಥದ್ದಕ್ಕೂ ಕೂಡ ಅವಕಾಶ
ಕೊಡಬಾರದು ಅಂತ ಕಾರಣಕ್ಕಾಗಿ ಸಾಕಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ತೆಗೆದುಕೊಂಡಿರುವಂತದ್ದು ನೀವು ನೋಡಬಹುದು. ಸದ್ಯಕ್ಕೆ ನಾನು ತೋರಿಸ್ತಾ ಇದ್ದೀನಿ ಸೈಂಟ್ NS ಸೆಂಟರ್ ಅಲ್ಲಿ ಇರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ಪರೀಕ್ಷಾ ಕೇಂದ್ರದ ಆಗಮಿಸಿದ್ದಾರೆ. ಮಿಲ್ಲರ್ಸ್ ರಸ್ತೆಯಲ್ಲಿರುವಂತಹ ಪರೀಕ್ಷಾ ಕೇಂದ್ರ, ಸಾಕಷ್ಟು ಜನ ಪರೀಕ್ಷಾ ಕೇಂದ್ರಕ್ಕೆ ಈಗಾಗಲೇ ಆಗಮಿಸಿರುವಂತದ್ದು. ಇನ್ನು ಇಲ್ಲಿ ಸಿಬ್ಬಂದಿಗಳು ಕೂಡ ವಿದ್ಯಾರ್ಥಿಗಳನ್ನ ಡಿವೆಲ್ ಚೆಕ್ ಮಾಡ್ತಾ ಇದ್ದಾರೆ. ಅಂದ್ರೆ ತಾವು ಅರ್ಜಿಯನ್ನು ಹಾಕುವಂತ ಸಂದರ್ಭದಲ್ಲಿ ಹಾಕಿರುವಂತಹ ಭಾವಚಿತ್ರಕ್ಕೂ ಈಗ ತಾವು ಹಾಲ್ ಟಿಕೆಟ್ ಅಲ್ಲಿ ತೋರಿಸ್ತಾ ಇರುವಂತದ್ದು, ಜೊತೆಗೆ ಅದಕ್ಕೆ ಒರಿಜಿನಲ್ ಐಡೆಂಟಿ ಪ್ರೂಫ್ ಏನಿದೆಯಲ್ಲ ಅದನ್ನು ಕೂಡ ತೋರಿಸಬೇಕಾಗುತ್ತೆ. ಯಾಕಂದ್ರೆ ವಿದ್ಯಾರ್ಥಿ ಅಪ್ಲಿಕೇಶನ್ ಹಾಕಿದಂತ ವಿದ್ಯಾರ್ಥಿಯೇ ಪರೀಕ್ಷೆಗೆ ಹಾಜರಾಗ್ತಾ ಇದ್ದಾನೆ ಅಲ್ಲ ಅನ್ನುವಂತಹ ಒಂದು ಮೊದಲನೇ ಬಾರಿಗೆ ಪರೀಕ್ಷಾ ಕೇಂದ್ರಕ್ಕೆ ಬರ್ತಿರುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಚೆಕ್ ಆಗುವಂತದ್ದು. ಇದಾದ ನಂತರ ಮೆಟಲ್ ಡಿಟೆಕ್ಟರ್ ನ ಒಳಭಾಗದಲ್ಲಿ ಅವರು ಪ್ರವೇಶ ಮಾಡಬೇಕಾಗುತ್ತೆ. ಯಾವುದಾದ್ರೂ ರೀತಿಯ ಎಲೆಕ್ಟ್ರಿಕ್ ಸಾಧನಗಳಾಗಿರ್ಬೋದು, ಪರೀಕ್ಷೆ ನಕಲು ಮಾಡೋದಕ್ಕೆ ಅನುಕೂಲ ಆಗುವಂತಹ ಯಾವುದೇ ಸಾಧನಗಳಿದ್ರೂ ಕೂಡ ಅವುಗಳನ್ನ ಪ್ರಾಥಮಿಕ ಹಂತದಲ್ಲಿ ತಡೆ ಹಿಡಿಯುವ ನಿಟ್ಟಿನಲ್ಲಿ ಈ ರೀತಿಯಂತ ಒಂದು ಸಾಧನ ಇರುತ್ತೆ. ಇನ್ನು ಪರೀಕ್ಷೆ ಕೇಂದ್ರದ ಒಳಭಾಗಕ್ಕೆ ಪ್ರವೇಶ ಮಾಡ್ತಾ ಇದ್ದ ಹಾಗೆ ಮೆಟಲ್ ಡಿಟೆಕ್ಟರ್ ಅನ್ನ ಪರಿಶೀಲನೆ ಮಾಡಿ ನಂತರ ಅವರಿಗೆ ಪರೀಕ್ಷಾ ಕೇಂದ್ರದ ಒಳ ಹೋಗೋಕ್ಕಿಂತ ಮೊದಲು ENT ಡಾಕ್ಟರ್ ಕೂಡ ಒಂದು ಬಾರಿ ಪರಿಶೀಲನೆ ಮಾಡ್ತಾರೆ. ಕಿವಿಯಲ್ಲಿ ಯಾವುದಾದ್ರೂ ಸೂಕ್ಷ್ಮ ತಂತ್ರಜ್ಞಾನಗಳನ್ನು ಬಳಕೆ ಮಾಡ್ಕೊಳ್ತಾ ಇದ್ದಾರಾ ಅಥವಾ ಕ್ಯಾರಿ ಮಾಡ್ತಾ ಇದ್ದಾರಾ ಅನ್ನೋ ಕಾರಣಗಳಿಂದ ಅಲ್ಲಿಯೂ ಕೂಡ ಒಂದು ತಪಾಸಣೆ ಆಗುತ್ತೆ. ಇದಾದ ಬಳಿಕ ಒಂದಿಷ್ಟು ವಸ್ತ್ರ ಸಂಹಿತೆಗಳನ್ನ ಮತ್ತು ಡ್ರೆಸ್ ಕೋಡ್ಗಳನ್ನ ಕೂಡ ಅವರಿಗೆ ಕೊಟ್ಟಿರುವಂತದ್ದು. ಯಾವುದೇ ಕಾರಣಕ್ಕೂ ಕೂಡ ಅಭ್ಯರ್ಥಿಗಳು ಫುಲ್ ಆರ್ಮ್ ಇರುವಂತಹ ಶರ್ಟ್ಗಳು ಅಂದ್ರೆ ಫುಲ್ ತೋಳಿನ ಶರ್ಟ್ಗಳನ್ನು ಧರಿಸಬಾರದು. ಜೊತೆಗೆ ಒಂದಿಷ್ಟು ಜೀನ್ಸ್ಗಳು, ಗಾಢವಾದ ಜೀನ್ಸ್ಗಳೇನಿರ್ತಾವಲ್ಲ, ದಪ್ಪವಾದ ಜೀನ್ಸ್ಗಳನ್ನು ಧರಿಸ್ಕೊಂಡ್ ಬರಬೇಡಿ ಅಂತ ಮುನ್ಸೂಚನೆ ಈಗಾಗಲೇ ಕೊಟ್ಟಿತ್ತು. ಹೀಗಾಗಿ ಅಭ್ಯರ್ಥಿಗಳು ಅದೇ ಪ್ರಕಾರವಾಗಿ ಬರ್ತಾ ಇದ್ದಾರೆ. ಇನ್ನು ಈ ಬಾರಿ ಪರೀಕ್ಷೆಗೆ ಒಂದು ಜನಿವಾರಕ್ಕೆ ಆಗಲಿ ಮತ್ತು ಶಿವದಾರ ಆಗಿರ್ಬೋದು, ಮಾಂಗಲ್ಯಸರ ಆಗಿರ್ಬೋದು, ಮೂಗುತಿ, ಕಾಲುಂಗರ ಇವು ಯಾವುದನ್ನು ಕೂಡ ತೆಗೆಸಬಾರದು. ಇವರಿಗೆ ಅವಕಾಶವನ್ನ ಮಾಡಿಕೊಡಬೇಕು. ಧಾರ್ಮಿಕ ಸಂಕೇತಗಳಿಗೆ ಯಾವುದೇ ನಿರ್ಬಂಧನೆಯನ್ನು ಹೇರಬಾರದು ಅನ್ನೋಂತಹ ಸೂಚನೆಯನ್ನು ಸರ್ಕಾರ ಕೊಟ್ಟಿತ್ತು. ಅದೇ ರೀತಿಯಾಗಿ ಕೂಡ ಈಗ ಫಾಲೋ ಆಗ್ತಾ ಇದೆ. ಎಲ್ಲಿಯೂ ಕೂಡ ಈಗ ಸದ್ಯಕ್ಕೆ ಅವಕಾಶ ಕೊಟ್ಟಿಲ್ಲ, ಜನಿವಾರ ತೆಗೆಸಿದ್ದಾರೆ ಅನ್ನೋ ಆರೋಪಗಳು ಕೇಳಿ ಬಂದಿಲ್ಲ ಇದುವರೆಗೂ ಕೂಡ. ಇನ್ನು ಪ್ರಮುಖವಾಗಿ ಈ ಬಾರಿ ಭದ್ರತೆಯ ದೃಷ್ಟಿಕೋನದಿಂದ ಪರೀಕ್ಷಾ ಕೇಂದ್ರದ ಒಳಭಾಗದಲ್ಲಿ ಜಾಮರ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಯಾವುದೇ ರೀತಿಯಂತಹ ಅಂತರ್ಜಾಲದ ಸಂಪರ್ಕವನ್ನು ಹೊಂದಿಕೊಂಡು ನಕಲು ಮಾಡೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಟ್ಟಿಲ್ಲ. ಇನ್ನು ಪರೀಕ್ಷೆಯಲ್ಲಿ ನಕಲು ಭಾಗಿಯಾದ್ರೆ ಅವರನ್ನ ಶಾಶ್ವತವಾಗಿ ಸರ್ಕಾರದ ನೇಮಕಾತಿ ಪರೀಕ್ಷಾ ವ್ಯವಸ್ಥೆಯಿಂದಲೇ ಹೊರಗಿಡೋದಕ್ಕೂ ಕೂಡ ಈಗ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ. ಕೆಇಎ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಂಡಿದೆ. ಈ ಬಾರಿ ಪರೀಕ್ಷಾ ಮಾರ್ಗಸೂಚಿಗಳನ್ನು ಕೂಡ ನೀಡಿದೆ. ಹೇಗೆ ನಡೆಯುತ್ತೆ ಪರೀಕ್ಷೆ, ವಿದ್ಯಾರ್ಥಿಗಳ ಪಾರದರ್ಶಕ ದೃಷ್ಟಿಕೋನದಿಂದ ಪರೀಕ್ಷೆ ಮುಗಿದ ಅರ್ಧ ಗಂಟೆಯಲ್ಲಿನೇ OMR ಸೀಟ್ಗಳನ್ನ ಅಂತರ್ಜಾಲಕ್ಕೆ ವೆಬ್ಸೈಟ್ಗಳಿಗೆ, ಕೆಇಎ ವೆಬ್ಸೈಟ್ಗೆ ಅಪ್ಲೋಡ್ ಮಾಡಲಾಗುತ್ತೆ. ಕೇವಲ ಒಬ್ಬ ಅಭ್ಯರ್ಥಿ ಅಲ್ಲ, ಪರೀಕ್ಷೆ ಬರೆದ ಎಲ್ಲಾ ಅಭ್ಯರ್ಥಿಗಳ ಪರೀಕ್ಷಾ OMR ಸೀಟ್ಗಳನ್ನು ಕೂಡ ಅಂತರ್ಜಾಲಕ್ಕೆ ಹಾಕೋದ್ರಿಂದ ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ಕೂಡ ಗೊಂದಲಕ್ಕಾಗುವಂತ ಅವಶ್ಯಕತೆ ಇರುವುದಿಲ್ಲ, ತೊಂದರೆಗಳನ್ನು ತೆಗೆದುಕೊಳ್ಳುವಂತ ಅವಶ್ಯಕತೆ ಇರುವುದಿಲ್ಲ. ಹೀಗಾಗಿ ನೀವು ನೋಡಬಹುದು ಸದ್ಯಕ್ಕೆ ಒಂದು ಸೂಕ್ಷ್ಮವಾಗಿ ಪೊಲೀಸ್ ಭದ್ರತೆಯಲ್ಲೇ ಪ್ರಶ್ನೆ ಪತ್ರಿಕೆಗಳು ಕೂಡ ಬಂದು ಬಾಕ್ಸ್ಗಳಿದಾವಲ್ಲ, ಈ ಬಾಕ್ಸ್ಗಳ ಮೂಲಕವೇ ಪ್ರಶ್ನೆ ಪತ್ರಿಕೆಗಳು ಕೂಡ ಪರೀಕ್ಷಾ ಕೇಂದ್ರಕ್ಕೆ ಬಂದಿರೋದು. ಇಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳು ಜೊತೆಗೆ ಪೊಲೀಸ್ ಭದ್ರತೆಯೊಂದಿಗೆ ಪ್ರಶ್ನೆ ಪತ್ರಿಕೆಗಳನ್ನ ಕೂಡ ತಂದಿರುವಂತದ್ದು. OMR ಸೀಟ್ಗಳು ಕೂಡ ಪರೀಕ್ಷಾ ಕೇಂದ್ರಕ್ಕೆ ಬಂದಿರುವಂತದ್ದು. ಪಾರದರ್ಶಕ ದೃಷ್ಟಿಕೋನದಿಂದ ಸಾಕಷ್ಟು ಎಚ್ಚರಿಕೆ ತೆಗೆದುಕೊಂಡಿದೆ. ವಿದ್ಯಾರ್ಥಿಗಳು ಕೂಡ ಅಷ್ಟೇ ರೂಲ್ಸ್ ಗಳನ್ನ ಫಾಲೋ ಮಾಡಿಕೊಂಡು ಯಾವುದೇ ರೀತಿಯಂತ ಅಹಿತಕರ ಘಟನೆಗಳಿಗೆ ಅವಕಾಶ ಮಾಡಿಕೊಡದೆ, ಈ ತರದ ತಂತ್ರಜ್ಞಾನಗಳ ಬಳಕೆ ಮಾಡಿಕೊಳ್ಳದೆ ಪರೀಕ್ಷೆಯನ್ನು ಎದುರಿಸಬೇಕು, ಸ್ವಾಸ್ಥ್ಯವಾದಂತಹ ಕಾಂಪಿಟೇಷನ್ ಕೊಡಬೇಕು ಅನ್ನೋದು ಕೂಡ ಟಿವಿನ ಕಳಕಳಿಯಾಗಿರುವಂತದ್ದು. ಮಧುಶ್ರೀ, ಧನ್ಯವಾದ ವಿನಯ್ ತಮ್ಮ ಮಾಹಿತಿಗಾಗಿ. ಇನ್ನು ಬೆಂಗಳೂರಿನಲ್ಲಿ PC ಹುದ್ದೆಗಳ ಪರೀಕ್ಷೆಗೆ ಸಿದ್ಧತೆ. ರಾಜಾಜಿನಗರ ಪದವಿ ಪೂರ್ವ ಕಾಲೇಜಿನಲ್ಲೂ ಕೂಡ ತಯಾರಿಗಳಾಗಿವೆ. ಅಭ್ಯರ್ಥಿಗಳನ್ನ ಪರಿಶೀಲಿಸಿ ಪೊಲೀಸರು ಒಳಕಳಿಸುತ್ತಿದ್ದಾರೆ. ಪರೀಕ್ಷಾ ಕೇಂದ್ರದಲ್ಲಿ ಪೊಲೀಸರಿಂದ ಬಿಗಿ ಭದ್ರತೆ. ಪರೀಕ್ಷಾ ಕೇಂದ್ರದ ಒಳಗೆ ಜಾಮರನ್ನ ಕೂಡ ಅಳವಡಿಕೆ ಮಾಡಲಾಗಿದೆ. ನಮ್ಮ ಪ್ರತಿನಿಧಿ ವಿಕಾಸ್ ಈ ಕುರಿತು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. 3991 ಸಿವಿಲ್ ಪೊಲೀಸ್ ನೇಮಕಾತಿ ಪರೀಕ್ಷೆ ಇವತ್ತು ನಡೀತಾ ಇರುವಂತದ್ದು. ಬೆಂಗಳೂರಿನಲ್ಲಿ ಹಲವು ಸೆಂಟರ್ಗಳಲ್ಲಿ ಇವತ್ತು ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಮುಂಜಾಗ್ರತಾ ಕ್ರಮಗಳು, ಯಾಕಂತ ಹೇಳಿದ್ರೆ ಹಲವು ಪ್ರಶ್ನೆ ಪತ್ರಿಕೆಗಳ ಸೋರಿಕೆಯ ಪ್ರಕರಣಗಳು ಮುನ್ನೆಲೆಯಲ್ಲಿ ಇರೋದ್ರಿಂದಾಗಿ ಈ ಒಂದು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗದಂತೆ ಈಗಾಗಲೇ ಸರ್ಕಾರ ಕ್ರಮ ವಹಿಸಿರುವಂತದ್ದು. ಈಗ ನೋಡ್ತಾ ಇರಬಹುದು, ಇದು ರಾಜಾಜಿನಗರ ಸಂಯುಕ್ತ ಪದವಿ ಪೂರ್ವ ಕಾಲೇಜಿನಲ್ಲಿ ಇವತ್ತು ಈ ಒಂದು ಪರೀಕ್ಷಾ ಕೇಂದ್ರ ಇರುವಂತದ್ದು. ಈಗಾಗಲೇ ನೂರಾರು ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆ ಬರೆಯೋದಕ್ಕೆ ಇಲ್ಲಿ ಸೇರಿರುವಂತದ್ದು. 9 ಗಂಟೆಗೆ ಎಲ್ಲರನ್ನೂ ಕೂಡ ಒಳಗಡೆ ಬಿಡಲಾಗುತ್ತೆ. 10ವರೆಗೆ ಏನು ಪರೀಕ್ಷೆ ಶುರುವಾಗುತ್ತೆ. ಈಗಾಗಲೇ ಏನು 3991 ಏನಿದೆ ಅದರಲ್ಲಿ ಈಗಾಗಲೇ 4.5 ಲಕ್ಷ ಅಭ್ಯರ್ಥಿಗಳು ಈಗಾಗಲೇ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂತದ್ದು. ಮತ್ತೆ ಇದರ ನಡುವೆ ಹಾಸನ, ಮೈಸೂರು ಭಾಗದಲ್ಲಿ ಅತಿ ಹೆಚ್ಚು ಮಳೆ ಆಗ್ತಿರುವಂತಹ ಕಾರಣದಿಂದಾಗಿ ಏನು ಮಂಗಳೂರು ಕಡೆಯಿಂದ ಬರ್ತಾ ಇರತಕ್ಕಂತಹ ಮತ್ತು ಹಾಸನದಲ್ಲಿರ್ತಕ್ಕಂತಹ ಅಭ್ಯರ್ಥಿಗಳಿಗೆ ತೊಂದರೆ ಆಗಿದೆ. ಗುಡ್ಡ ಕುಸಿತ ಆಗಿರೋದ್ರಿಂದ ಟ್ರೈನ್ ವ್ಯವಸ್ಥೆ ಕೂಡ ಸರಿಯಾಗಿ ಆಗದೆ ಟ್ರೈನ್ಗಳು ಅರ್ಧದಲ್ಲಿ ನಿಂತಿರುವ ಕಾರಣದಿಂದಾಗಿ ಹಲವು ಅಭ್ಯರ್ಥಿಗಳು ಎಕ್ಸಾಮ್ ಸೆಂಟರ್ನ ತಲುಪೋದಕ್ಕೆ ಕಷ್ಟಪಟ್ಟಿರುವಂತಹ ಸನ್ನಿವೇಶಗಳು ಕೂಡ ಉಂಟಾಗಿರುವಂತದ್ದು. ಸದ್ಯ ಈಗ ಎಲ್ಲ ಅಭ್ಯರ್ಥಿಗಳನ್ನ ಒಳಗಡೆ ಬಿಡ್ಲಾಗ್ತಿರುವಂತದ್ದು. ಏನು ಅವರ ಆಧಾರ್ ಕಾರ್ಡ್ ಮತ್ತು ಏನು ಫಾರ್ಮ್ ಏನಿದೆ ಅದನ್ನ ಹಿಡಿದುಕೊಂಡು ಅಭ್ಯರ್ಥಿಗಳು ಈಗಾಗಲೇ ಒಳಗಡೆ ಪರೀಕ್ಷೆ ಬರೆಯೋದಕ್ಕೆ ತೆರಳುತ್ತಾ
ಇರುವಂತದ್ದು. ಬಾಗಲಕೋಟ್ ಸೇರಿದಂತೆ ಧಾರವಾಡ ಸೇರಿದಂತೆ ಹಲವು ಜಿಲ್ಲೆಗಳಿಂದ ಅಭ್ಯರ್ಥಿಗಳು ಈಗಾಗಲೇ ಪರೀಕ್ಷೆ ಬರೆಯೋದಕ್ಕೆ ಈಗಲೇ ಹಾಜರಾತಿಯನ್ನು ಕಂಡುಕೊಂಡಿದ್ದಾರೆ ಮತ್ತು ಮಹಿಳಾ ಅಭ್ಯರ್ಥಿಗಳು ಕೂಡ ಈ ಒಂದು ಏನು ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಯಲ್ಲಿ ಭಾಗಿಯಾಗ್ತಿರೋದನ್ನ ಗಮನಿಸ್ತಾ ಇದ್ದೀವಿ. ಎಲ್ಲರೂ ಕೂಡ ಈಗಾಗಲೇ ಪರೀಕ್ಷೆಗೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಸುಮಾರು 4.5 ಲಕ್ಷ ಅಭ್ಯರ್ಥಿಗಳು ಈ ಒಂದು ಪರೀಕ್ಷೆಗೆ ಅರ್ಜಿಯನ್ನ ಸಲ್ಲಿಕೆ ಮಾಡಿಕೊಂಡಿರುವಂತದ್ದು. ಇಲ್ಲಿ ಒಂದ್ ಕಡೆ ಪುರುಷ ಅಭ್ಯರ್ಥಿಗಳು ಮತ್ತು ಮಹಿಳಾ ಅಭ್ಯರ್ಥಿಗಳನ್ನ ಸಪರೇಟ್ ಆಗಿ ಒಳಗಡೆ ಬಿಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸದ್ಯ ಏನು 10:30ಕ್ಕೆ ಪರೀಕ್ಷೆ ಶುರುವಾಗಲಿದ್ದು 9 ಗಂಟೆ ಈಗಲೇ ಅಂದ್ರೆ ಒಳಗಡೆ ಅಭ್ಯರ್ಥಿಗಳನ್ನ ಬಿಡುವಂತಹ ಕಾರ್ಯವನ್ನ ಪೊಲೀಸರು ಈಗಾಗಲೇ ಮಾಡಿಕೊಂಡಿರುವಂತದ್ದು. ಜೊತೆಯಲ್ಲಿ ಪೊಲೀಸ್ ಇಲಾಖೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಂಡಿರುವಂತದ್ದು, ಬಿಗಿ ಭದ್ರತೆಯನ್ನು ಕೂಡ ಕೈಗೊಂಡಿರುವಂತದ್ದು ಮತ್ತು ಜಾಮರ್ಗಳನ್ನ ಹಾಕೊಳ್ಳಲಾಗಿರುವಂತದ್ದು. ಮೊಬೈಲ್ಗಳನ್ನ ಸಪರೇಟ್ ಆಗಿ ಇಡಬೇಕಾಗುತ್ತೆ. ಜಾಮರ್ಗಳ ವ್ಯವಸ್ಥೆನ ಈಗಾಗಲೇ ಪೊಲೀಸ್ ಇಲಾಖೆ ಮಾಡಿಕೊಂಡಿರುವಂತದ್ದು. ಕ್ಯಾಮರಾ ಪರ್ಸನ್ ರಮೇಶ್ ಜೊತೆ ವಿಕಾಸ್ TV9 ಬೆಂಗಳೂರು. ಬೆಳಗಾವಿಯಲ್ಲಿ ಬಿಗಿ ಭದ್ರತೆಯಲ್ಲಿ ಪ್ರಶ್ನೆ ಪತ್ರಿಕೆಗಳ ರವಾನೆ. ಪ್ರಶ್ನೆ ಪತ್ರಿಕೆ ರವಾನೆ ಮಾಡೋದಕ್ಕೆ ಸುಮಾರು 15ಕ್ಕೂ ಹೆಚ್ಚು ವಾಹನಗಳನ್ನು ಬಳಕೆ ಮಾಡಿಕೊಳ್ಳಲಾಗಿದೆ. ಡಿಸಿ ಮೊಹಮ್ಮದ್ ರೋಷನ್ ಅವರ ನೇತೃತ್ವದಲ್ಲಿ ರವಾನೆ ಕಾರ್ಯ ನಡೆದಿದೆ. ಮೊಹಮ್ಮದ್ ರೋಷನ್ ಅವರ ನೇತೃತ್ವದಲ್ಲೇ ಖಜಾನೆ ಕಿ ಓಪನ್. ಬೆಳಗಾವಿಯಲ್ಲಿ ಪರೀಕ್ಷೆ ಬರಿತಾ ಇರುವಂತಹ 25,164 ಅಭ್ಯರ್ಥಿಗಳು 61 ಪರೀಕ್ಷಾ ಕೇಂದ್ರಗಳಲ್ಲಿ ಪಿಸಿ ನೇಮಕಾತಿಗಾಗಿ ಎಕ್ಸಾಮ್ ನಡೆಯುತ್ತೆ. ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಪ್ರತ್ಯಕ್ಷ ವರದಿ ನೀಡಿದ್ದಾರೆ, ನೋಡೋಣ. ಇಂದು ರಾಜ್ಯಾದ್ಯಂತ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ನಡೀತಾ ಇರುವಂತದ್ದು. ಬೆಳಗಾವಿಯಲ್ಲೂ ಕೂಡ ಈ ಬಿಗಿ ಭದ್ರತೆಯಲ್ಲಿ ಈ ಪರೀಕ್ಷೆಗಳನ್ನ ಮಾಡಿಕೊಳ್ಳಕ್ಕೆ ಈಗಾಗಲೇ ಸಿದ್ಧತೆ ಆಗಿರುವಂತದ್ದು. ಬೆಳಗ್ಗೆ ಜಿಲ್ಲಾ ಖಜಾನೆಯಿಂದ ಪ್ರಶ್ನೆ ಪತ್ರಿಕೆ ಕೂಡ ಶಿಫ್ಟ್ ಮಾಡಲಾಗ್ತಾ ಇದೆ. ಸದ್ಯ ನಾನೀಗ ಜಿಲ್ಲಾ ಖಜಾನೆ ಮುಂಭಾಗದಲ್ಲೇ ಇದ್ದೇನೆ. ನೀವೀಗ ದೃಶ್ಯಾವಳಿಗಳಲ್ಲಿ ನೋಡಬಹುದಾಗಿದೆ. ಸಿಬ್ಬಂದಿಗಳು ಈಗಾಗಲೇ ಆಗಮಿಸುವುದರ ಜೊತೆಗೆ ಈ ಒಂದು ಖಾಸಗಿ ಬಸ್ಗಳಲ್ಲಿ ಈ ಪ್ರಶ್ನೆ ಪತ್ರಿಕೆಗಳನ್ನ ರವಾನೆ ಮಾಡ್ತಾ ಇರುವಂತದ್ದನ್ನ ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಈಗೇನು ನಾನು ತೋರಿಸ್ತಾ ಇದ್ದೇನೆ, ಇದೇ ಬಾಕ್ಸ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಿರುವಂತದ್ದು. ಸೊ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಗಳನ್ನ ಶಿಫ್ಟ್ ಮಾಡೋಕೆ ಈಗ ಸಿಬ್ಬಂದಿಗಳ ನೇಮಕ ಆಗಿದೆ. ಪೊಲೀಸರು ಕೂಡ ಈಗಾಗಲೇ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಏನು ಶಿಫ್ಟ್ ಆಗ್ತಾ ಇದ್ದಾವೆ, ಸೊ ಪೊಲೀಸ್ ಬಂದೋಬಸ್ತ್ ಕೂಡ ಇರುವಂತದ್ದು. ಈಗ ಖುದ್ದು ಬೆಳಗಾವಿಯ ಜಿಲ್ಲಾಧಿಕಾರಿಗಳ ಮೊಹಮ್ಮದ್ ರೋಷನ್ ಅವರ ಸಮ್ಮುಖದಲ್ಲೇ ಈ ಒಂದು ಜಿಲ್ಲಾ ಖಜಾನೆಯನ್ನು ಈಗಾಗಲೇ ಓಪನ್ ಮಾಡಿರುವಂತದ್ದು. ಬೆಳಗಾವಿಯ ವಿಶ್ವೇಶ್ವರಯ್ಯ ನಗರದಲ್ಲಿರುವಂತಹ ಈ ಒಂದು ಜಿಲ್ಲಾ ಖಜಾನೆಗೆ ಬೆಳಗ್ಗೆ ಜಿಲ್ಲಾಧಿಕಾರಿಗಳು ಆಗಮಿಸಿ ಬಿಗಿ ಭದ್ರತೆಯಲ್ಲಿ ಒಂದು ಕಡೆ ಜಿಲ್ಲಾ ಖಜಾನೆಯನ್ನು ಓಪನ್ ಮಾಡೋದ್ರ ಜೊತೆಗೆ ಅವರ ಸಮ್ಮುಖದಲ್ಲೇ ಈಗ ಪ್ರಶ್ನೆ ಪತ್ರಿಕೆಗಳು ಶಿಫ್ಟ್ ಆಗ್ತಾ ಇರುವಂತದ್ದು. ನಮ್ಮ ಜೊತೆಗೆ DC ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತೇನೆ. ಸರ್, ಈಗ ಯಾವ ರೀತಿಯಾಗಿ ಇವತ್ತಿನ ಪರೀಕ್ಷೆ ಬರೆಯೋಕೆ ಸಿದ್ಧತೆ ಮಾಡಿಕೊಂಡಿರೋ ಮತ್ತು ಪ್ರಶ್ನೆ ಪತ್ರಿಕೆಗಳನ್ನು ಕೂಡ ಶಿಫ್ಟ್ ಮಾಡ್ತಾ ಇದ್ದೀವಿ? ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ತೊಂದರೆಗಳಾಗಬಾರ್ದಂತ ಹೇಳಿ ನಾವು ಹಿಂದಿನ 1.5 ವಾರದಿಂದ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಂಡು ಬಂದಿದ್ದೀವಿ. ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಮುಖ್ಯ ಕಾರ್ಯದರ್ಶಿಗಳು ಎಲ್ಲ ಜಿಲ್ಲಾಧಿಕಾರಿಗಳಿಗೆ, ಕಮಿಷನರ್ ಆಫ್ ಪೊಲೀಸರವರಿಗೆ, SP ರವರಿಗೆ ಒಂದು ಸಭೆ ಮಾಡಿ ಸೂಚನೆಯನ್ನು ನೀಡಿದ್ದಾರೆ. ಅದರಂತೆ ನಾವು ಎಲ್ಲ ಕಡೆ ಇನ್ವಿಜಿಲೇಷನ್ ಸ್ಕ್ವಾಡ್ಸ್ ಮಾಡಿದ್ದೀವಿ. ಎಲ್ಲ ಸೆಂಟರ್ಗಳಲ್ಲಿ CCTV ಕ್ಯಾಮ್ರಾ ಹಚ್ಚಿದ್ದೀವಿ, ಹೊರಗಡೆ ಒಳಗಡೆ. ಮತ್ತು ಫೇಸ್ ರೆಕಗ್ನಿಷನ್ ಅದನ್ನು ಮಾಡಿದ್ದೀವಿ. ಫ್ರಿಸ್ಕಿಂಗ್ ಟೀಮ್ಸ್, ಡ್ರೆಸ್ ಕೋಡ್ ಅಭ್ಯರ್ಥಿಗಳಿಗೆ ಏನಿರಬೇಕು ಅದರ ಬಗ್ಗೆ ತಿಳುವಳಿಕೆ ಅಭ್ಯರ್ಥಿಗಳಿಗೂ ಕೊಟ್ಟಿದ್ದೀವಿ ಹಾಗೂ ನಮ್ಮ ಫ್ರಿಸ್ಕಿಂಗ್ ಟೀಮ್ಸ್ಗೂ ಕೊಟ್ಟಿದ್ದೀವಿ. ನಾವು ಮೇನ್ಲಿ ಬೆಳಗಾವಿ ನಗರದಲ್ಲಿ ಸೆಂಟರ್ಗಳನ್ನು ಹಾಗೂ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಲ್ಲಿ ಚಿಕ್ಕೋಡಿ ಮತ್ತು ನಿಪ್ಪಾಣಿ 2 ಟೌನ್ಗಳಲ್ಲಿ ಎಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಭಾಳ ಚೆನ್ನಾಗಿದೆ ಆ ಸೆಂಟರ್ಸ್ನ ನಾವು ಬಹಳ ಕೇರ್ಫುಲಿ ಆಯ್ಕೆ ಮಾಡಿದ್ದೀವಿ. ಒಟ್ಟು 25,164 ಅಭ್ಯರ್ಥಿಗಳು ಇವತ್ತು ಪರೀಕ್ಷೆಗೆ ಬರ್ತಾರೆ. ಎಲ್ಲ ಸವಲತ್ತುಗಳನ್ನು ಅಲ್ಲಿ ಕೊಡಲಿಕ್ಕೆ ನಾವು ಪ್ರಯತ್ನ ಮಾಡ್ಕೊಂಡಿದ್ವಿ. ನಾನು DDP ಅವರು, ADC ಅವರು, ಡೆಪ್ಯೂಟಿ ಡೈರೆಕ್ಟರ್ ಟ್ರೆಷರೀಸ್ ಮೊನ್ನೆ ಕುಮಾರ್ ಗಂಧರ್ವ ಸಭಾಂಗಣದಲ್ಲಿ ಒಂದು ದೊಡ್ಡ ಮಟ್ಟದ ಟ್ರೈನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದೀವಿ. ENT ಡಾಕ್ಟರ್ಸ್ ಪ್ರತಿಯೊಂದು ಸೆಂಟ್ರಲ್ಲಿ ಇರಬೇಕು, ಫ್ರಿಸ್ಕಿಂಗ್ ಆಗಬೇಕು, ಜೊತೆಯಲ್ಲಿ ಯಾವುದೇ ಕಾಲರ್ ಇಲ್ಲದ ಶರ್ಟ್, ಶೂಸ್ ಹಾಕ್ಕೋಬಾರ್ದು, ಅದೆಲ್ಲ ನಾವು ಬಹಳ ಡೀಟೇಲ್ ಆಗಿ ಹೇಳಿದ್ದೀವಿ. ನನ್ನ ಪ್ರಕಾರ ಬೆಳಗಾವಿ ಜಿಲ್ಲೆಯಲ್ಲಿ ಹಾಗೂ ಇಡೀ ರಾಜ್ಯದಲ್ಲಿ ಯಾವುದೇ ಟೀಕೆ ಬರದಂತೆ ನಾವು ಈ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಏನಿದೆ KEAಯಿಂದ ಆಯೋಜನೆ ಮಾಡಲಾಗ್ತಾ ಇರುವಂಥ ಎಕ್ಸಾಮ್, ಇದನ್ನು ನಾವು ನಿಭಾಯಿಸ್ತೀವಿ. ಇದಿಷ್ಟು ಸದ್ಯ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲೇ ಒಂದು ಕಡೆ ಪ್ರಶ್ನೆ ಪತ್ರಿಕೆಗಳು ಶಿಫ್ಟ್ ಆಗ್ತಾ ಇದ್ದಾವೆ. ಅದರ ಜೊತೆಗೆ ಪರೀಕ್ಷೆ ಬರೆಯೋಕ್ಕೂ ಕೂಡ ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡ್ಕೊಂಡಿದ್ದೀವಿ ಅನ್ನುವಂಥ ಮಾತನ್ನು DC ಅವರು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮನೆ TV9 ಬೆಳಗಾವಿ.